ಸೊ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ಏಪ್ರಿಲ್ 1 ಮರೆಯೋಕ್ಕಾಗದೇ ಇರುವಂಥ ದಿನ. ಯಾಕಂದರೆ ಕರ್ನಾಟಕದ ದೇವರ ಹುಟ್ಟಿದ ಹಬ್ಬ. ತ್ರಿವಿಧ ದಾಸೋಹಿ, ಶತಾಯುಷಿ, ಪದ್ಮಭೂಷಣ, ಕರ್ನಾಟಕ ರತ್ನ, ಬಸವಶ್ರೀ ಪ್ರಶಸ್ತಿ ಪುರಸ್ಕೃತ, ನಡೆದಾಡುವ ದೇವರು, ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದ ಅಧ್ಯಕ್ಷರಾಗಿದ್ದ ಶ್ರೀ 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 ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ 119ನೇ ಹುಟ್ಟುಹಬ್ಬದ ಸವಿನೆನಪು. ಅವರು ನಮ್ಮ ಜೊತೆ ಇಲ್ಲ, ಆದರೆ ಅವರು ಬಿಟ್ಟು ಹೋದ ಆದರ್ಶ, ಅವರ ಜೀವನ ಇಂದಿಗೂ ನಮಗೆ ಆದರ್ಶವಾಗಿರುತ್ತೆ. ಅವರು ಮಾಡಿದ ಸೇವೆ, ಶ್ರೀಗಳು ಬಡವರ ಮೇಲೆ ತೋರಿದ ಪ್ರೀತಿ, ವಿದ್ಯಾರ್ಥಿಗಳ ಮೇಲೆ ತೋರಿದ ಪ್ರೀತಿ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ನ, ಆಶ್ರಯ ಮತ್ತು ಶಿಕ್ಷಣವನ್ನು ನೀಡಿದ ರೀತಿ ಎಲ್ಲರಿಗೂ ಒಂದು ಮಾದರಿ ಅಂತಲೇ ಹೇಳ್ಬೋದು. ಉಚಿತವಾಗಿ ತಮ್ಮ ಬಳಿ ಬಂದಂತಹ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ನ, ಆಶ್ರಯ, ಶಿಕ್ಷಣವನ್ನು ಕೊಟ್ಟು ಕಾಪಾಡಿ ಸಮಾಜಕ್ಕೆ ಅವರನ್ನು ದೊಡ್ಡ ದೊಡ್ಡ ಉನ್ನತ ಅಧಿಕಾರಿಗಳಾಗಿ ಮಾಡಿದ್ದಾರೆ. ಸೊ ನಡೆದಾಡುವ ದೇವರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಮ್ಮಿನೇ. ಅವರ 119ನೇ ಹುಟ್ಟುಹಬ್ಬದ ಸವಿ ನೆನಪಿನಲ್ಲಿ ಇವತ್ತು ಅನೇಕ ದಾಸೋಹದ ಕಾರ್ಯಕ್ರಮಗಳು ನಡೀತಾ ಇದೆ. ಶ್ರೀಮಠದಲ್ಲಿ ಕೂಡ ರಾಷ್ಟ್ರಪತಿಯವರು ಬರ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ಆ ನಡೆದಾಡುವ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಅವರ ಆದರ್ಶ, ಅವರ ಜೀವನ, ಅವರ ಸೇವೆ ನಮಗೆ ಮಾರ್ಗದರ್ಶನ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.